गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಈಗ ಏನು ಹೇಳ್ತಾರೆ? ಈ ಏನು ಕ್ರಮ ತಮಗೆ ಹೇಳಿದ್ದಾರೆ ಪರಮಾತ್ಮನ ಭಕ್ತಿ ಮಾಡುವಂಥದ್ದು, ಇದು ಮಂತ್ರವಾಗಿದೆ. ಏನು ಹೇಳ್ತಾರಂದ್ರೆ, ನಮ್ಮ ಚಿಪ ಓಂ ತಾರಿ. ನಾಮದೇವರದು ಛಿಪಾ ಜಾತಿಯಲ್ಲಿ ಜನ್ಮವಾಗಿತ್ತು ಆ ಮಹಾಪುರುಷರದು. ಮತ್ತು ಪೂರ್ವ ಜನ್ಮಾಂತರದ ಬಹಳ ಪುಣ್ಯಕರ್ಮಿಗಳಾಗಿರುವ ಕಾರಣ ಅವರಲ್ಲಿ ಬಾಲ್ಯದಲ್ಲಿಯೇ ಸಿದ್ಧಿಗಳಿದ್ದವು. ಒಂದು ಬಾರಿ ನಾಮದೇವರು ತಮ್ಮ ಛಾವಣಿಯನ್ನು ಮೊದಲು ಗುಡಿಸಲಿರ್ತಿತ್ತು ಮತ್ತು ಅದರ ಮೇಲೆ ಛಾವಣಿ ಹಾಕುತ್ತಿದ್ದರು. ಹುಲ್ಲು ಕಡ್ಡಿ ತಂದು ಕಾಡಿನಿಂದ ಕಡಿದು ಮತ್ತು ಅದನ್ನು ಅಂದರೆ ತನ್ನ ಛಾವಣಿಯನ್ನು ವಾಟರ್ ಪ್ರೂಫ್ ಮಾಡಿಕೊಳ್ಳುತ್ತಿದ್ದರು. ಆ ಛಾವಣಿ ಮುರಿದು ಹೋಗಿತ್ತು. ನಾಮದೇವರ ತಾಯಿ ಹೇಳಿದರು, ಮಗನೇ, ನಮ್ಮ ಛಾವಣಿ ಮುರಿದು ಹೋಗಿದೆ ಮತ್ತು ನೀನು ಹುಲ್ಲು ಕಡ್ಡಿ ಕತ್ತರಿಸಿ ತೆಗೆದುಕೊಂಡು ಬಾ ಕಾಡಿನಿಂದ. ಹೇಳಿದ, ಸರಿ ತಾಯಿ, ಹೋಗುತ್ತೇನೆ. ಈಗ ಅವನು ಹುಲ್ಲು ಕತ್ತರಿಸಲು ಕಡ್ಡಿಗಳನ್ನು ತರಲಿಕ್ಕಾಗಿ ಕಾಡಿಗೆ ಹೋದ. ದಾರಿಯಲ್ಲಿ ಒಂದು ಸತ್ಸಂಗ ನಡೆಯುತ್ತಿತ್ತು, ಅದರಲ್ಲಿ ಕುಳಿತುಬಿಟ್ಟ. ಮತ್ತು ಹೀಗೆ ಕುಳಿತ ಅವನಿಗೆ ನೆನಪೇ ಉಳಿದಿಲ್ಲ, ನಾನು ಯಾವ ಕೆಲಸಕ್ಕಾಗಿ ಹೊರಟಿರುವೆ ಎಂದು. ಸತ್ಸಂಗವನ್ನು ಕೇಳಿದ ಮತ್ತು ಅಲ್ಲಿ ಪರಸ್ಪರ ವಿಚಾರ ವಿಮರ್ಶೆ ನಡೆಯಿತು. ಸಂತನ ಬಳಿ ಕುಳಿತರು ಮತ್ತಲ್ಲಿ ಸೇವೆ ಮಾಡುವುದಕ್ಕೆ ತೊಡಗಿದ. ಭಕ್ತರು ಬರುತ್ತಿದ್ದರು. ದಾಸೋಹ ಮಾಡಿಸಿದನು ಮತ್ತು ಅವರಿಗೆ ಉಣಬಡಿಸಿದನು. ತಡವಾಯಿತು. ಮರಳಿ ಬಂದನು. ತಾಯಿ ಕೇಳಿದಳು, ಮಗನೇ, ಹುಲ್ಲು ತರಲಿಲ್ಲವೇ ಕಂದ? ಮಾತೆ, ಮರೆತು ಹೋದೆ ನಾನು. ಸತ್ಸಂಗಕ್ಕೆ ಹೊರಟು ಹೋದೆ ಮತ್ತು ನನಗೆ ನೆನಪಿಗೆ ಬಂದಿಲ್ಲ. ಸರಿ ಮಗನೇ, ನಾಳೆ ತೆಗೆದುಕೊಂಡು ಬಾ. ಮರುದಿನ ಮತ್ತು ಅಲ್ಲಿಗೆ ಹೊರಟು ಹೋದನು. 4-5 ದಿನಗಳ ಸತ್ಸಂಗವಿತ್ತು. ಸಂಜೆಗೆ ನೆನಪಾಯಿತು. ನಂತರ ಮರಳಿ ಬಂದನು. ಆಗ ಅವನ ತಾಯಿ ಹೇಳಿದಳು, ಮಗನೇ, ಇದಂತೂ ತೊಂದರೆಯಾಗುವುದು ಮತ್ತು ಮಳೆಯೂ ಬರುವುದರಲ್ಲಿದೆ. 3ನೇ ದಿನ ಅವನಿಗೆ ಮತ್ತೆ ತಡವಾಯಿತು. ಸತ್ಸಂಗ ಸಮಾಪ್ತಿಯಾಯಿತು. ಅವನು ಯೋಚಿಸಿದ, ತಾಯಿ ಮತ್ತೆ ಹೇಳುವಳು, ಈಗಂತೂ ಕೆಲಸ ಕೆಟ್ಟಿತು. ಈಗಂತೂ ಸ್ವಲ್ಪವೇ ಸಮಯ ಉಳಿದಿತ್ತು. ಸೂರ್ಯಾಸ್ತವಾಗುವುದರಲ್ಲಿತ್ತು. ಕತ್ತಿಯನ್ನು ಹಿಡಿದು ಕಾಡಿನೆಡೆಗೆ ಹೊರಟ. ಅಲ್ಲಿ ಬೇಗನೆ ಕತ್ತರಿಸತೊಡಗಿದ. ಕಾಲಿಗೆ ಕತ್ತಿ ತಗುಲಿತು. ಈಗ ಕತ್ತಿಯು ತಗಲಿತು. ಈಗ ಅದೇನು ಕತ್ತರಿಸಿಟ್ಟಿದ್ದ ಸ್ವಲ್ಪ ಹುಲ್ಲನ್ನು ಅದನ್ನು ಒಯ್ಯಲಾರದಾದ ಮತ್ತು ಕಾಲಿಗೆ ಬಟ್ಟೆಯನ್ನು ಕಟ್ಟಿ ಸಾಕಷ್ಟು ರಕ್ತವೂ ಹರಿದಿತ್ತು. ಮತ್ತು ಹೀಗೆ ಕುಂಟುತ್ತಾ ಹೊರಟನು. ಮತ್ತು ಅಲ್ಲಿ ಹೋಗಿ ನೋಡಿದ. ಛಾವಣಿಯನ್ನು ಮಾಡಿ ಹಾಕಲಾಗಿತ್ತು, ಸುಂದರವಾದದ್ದು. ಅವನು ಕೇಳಿದ, ಅಮ್ಮ, ಮಾತೆ, ಈ ಛಾವಣಿ ಹೇಗೆ ಹಾಕಲಾಯಿತು? ಯಾರು ಹಾಕಿದರು? ಹೇಳಿದ್ಲು, ಅರೆ, ಏನು ಹೇಳುತ್ತಿರುವ ಮಗನೇ ನೀನು? ಈಗ ನೀನೇ ತಾನೇ ಹಾಕಿದ್ದಿದ್ದು. ಜೊತೆಯಲ್ಲಿ ಒಬ್ಬ ಕೆಲಸದವನನ್ನು ತಂದಿದ್ದೆ ನೀನು. ಛಾವಣಿ ನೀನೇ ತಾನೇ ಮಾಡಿದೆ. ಇಡೀ ದಿನ ತೊಡಗಿದ್ದೆ ಇಲ್ಲಿ ಕೆಲಸದಲ್ಲಿ. ಅವನು ತನ್ನ ತಾಯಿಯ ಮುಖದೆಡೆಗೆ ನೋಡುತ್ತಿದ್ದಾನೆ. ಅಂದರೆ ತಾಯಿ ಏನು ಹೇಳುತ್ತಿರಳೆಂದು. ಮಾತೆ, ಯಾರಿದ್ದರು? ನಾನಂತೂ ಈಗ ತಾನೇ ಬರ್ತಾ ಇದ್ದೇನೆ. ನನ್ನ ಕಾಲಿಗೆ ಅಲ್ಲಿ ಏಟಾಯಿತು. ಮಾತೆ, ನಾನು ಸ್ವಲ್ಪ ಹುಲ್ಲನ್ನು ಕೂಡ ತರಲಾರದಾದೆ. ನನ್ನ ಕಾಲಿಗೆ ಕತ್ತಿ ತಗುಲಿತು. ಬೇಗನೆ ಕಡಿಯುತ್ತಿರುವಾಗ ಕಾಲಿಗೆ ತಗುಲಿತು. ಅವನ ತಾಯಿ ಕಾಲು ನೋಡಿದಾಗ ನಿಜವಾಗಿ ಹೌದೆನಿಸಿತು. ಯಾವಾಗ ತಗುಲಿತು? ಹೇಗೆ ತಗುಲಿತು? ನೀನಂತೂ ಇಲ್ಲೇನೇ ಇದ್ದೆಯಲ್ಲ. ಹೇಳ್ದ, ಇಲ್ಲಮ್ಮ, ನಾನಾಗಿರಲಿಲ್ಲ. ಹಾಗಾದರೆ ಯಾರಾಗಿದ್ದವನು? ಆಗ ನಾಮದೇವನು ಹೇಳಿದ, ತಾಯಿ, ಅವನು ಭಗವಂತನಾಗಿದ್ದ. ಈಗ ಪರಮಾತ್ಮ ತನ್ನ ಪ್ರೀತಿಯ ಆತ್ಮವಾದ ನಾಮದೇವನ ಗುಡಿಸಲಿನ ಛಾವಣಿಯನ್ನೂ ಮಾಡಿ ಹೊರಟು ಹೋದರು. ಇಷ್ಟು ಪುಣ್ಯಾತ್ಮ ಆಗಿತ್ತು ನಾಮದೇವರದು. ಈಗ ಇದು ಹಿಂದಿನ ಸಂಸ್ಕಾರವಾಗಿತ್ತು ಅವರದು. ಅಂದರೆ ಈಗ ತಾವಿದ್ದೀರಿ ಈ ಮಧ್ಯದ ಪೀಳಿಗೆಯಲ್ಲಿ. ತಮಗೆ ಈ ದಾಸ ಮತ್ತೆ ಹೇಳುತ್ತಾನೆ, ಆದರೆ ತಾವು ಬಾಲಕರಾಗಿರುವಿರಿ.
ಯಾರೋ 6 ದಿನಗಳಾಗಿದ್ದವರು, ಯಾರೋ 6 ತಿಂಗಳಾಗಿದ್ದವರು, ಇನ್ಯಾರೋ ಹಿಂದೆ ಜನ್ಮ ತಾಳಿದವರು. ಜನ್ಮ ತಾಳುವುದೆಂದರೆ ಉಪದೇಶ ಪಡೆದ ದಿನದಿಂದ ನಾವು ಎಣಿಸುತ್ತೇವೆ. ಅದು ತಮ್ಮ ಜನ್ಮವಾಗಿದೆ. ಈಗ ತಾವು ಬಾಲಕರು, ಯಾರೋ 2 ವರ್ಷದವರು, ಮತ್ಯಾರೋ 3 ವರ್ಷದವರು, ಇನ್ಯಾರೋ 4 ವರ್ಷದವರು ಮತ್ತು 6 ವರ್ಷದವರು, ಮತ್ತು ಯಾರು 10-12 ವರ್ಷದವರಾದರೂ ಅವರಿಗೆ ಸಾಕಷ್ಟು ತಿಳುವಳಿಕೆ ಬಂದುಬಿಟ್ಟಿದೆ. ತಮಗೆ ಗೊತ್ತಿಲ್ಲ ಇದು ಎಷ್ಟು ಅಮೂಲ್ಯ ಕಾರ್ಯ ತಮ್ಮದು ಇಲ್ಲಿ ಆಗುತ್ತಿದೆ ಎಂಬುದು, ಮತ್ತು ತಮಗೆ ಎಷ್ಟು ಲಾಭ ಪ್ರಾಪ್ತಿಯಾಗುತ್ತಿದೆ. ತಮಗೆ ತಿಳಿದಿಲ್ಲ, ತಾವಂತೂ ಬಾಲಕರು. ವೈದ್ಯರಿಗೆ ತಿಳಿದು ಬರುತ್ತದೆ ರೋಗಿಯಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತಿದೆ ಎಂದು. ರೋಗಿಗೆ ಭಾಸವಾಗದೇ ಇರಬಹುದು. ಈಗ ಅಂತೆಯೇ ತಮಗೆ ಈ ಅಮೂಲ್ಯವಾದ ರತ್ನವಂತೂ ಸಿಕ್ಕಿದೆ. ಇದರಲ್ಲಿ ಒಂದೊಮ್ಮೆ ಪಾರಾದರೆ ಜಂಜಾಟ ಮುಗಿಯಿತು. ಒಂದು ವೇಳೆ ಜಾರಿ ಬಿಟ್ರಿ, ಇಲ್ಲಿ ಉಳಿದು ಬಿಟ್ರಿ, ಈಗಂತೂ ಗೊತ್ತಿಲ್ಲ ಎಷ್ಟು ಜನ್ಮಗಳಲ್ಲಿ ಹೋಗಿ ತಮಗೆ ಎಷ್ಟು ಯುಗಗಳ ಬಳಿಕ ಈ ಸುಸಂದರ್ಭ ಪ್ರಾಪ್ತವಾಗುತ್ತದೆ. ತಮ್ಮ ಬಳಿ ಆ ಸತ್ಯ ಮಂತ್ರಗಳ ಸಂಪಾದನೆ ಇದೆ. ಮೊದಲು ನಾವು 5 ನಾಮವನ್ನು ತಮಗೆ ನೀಡುತ್ತೇವೆ, ಈ ಕಮಲಗಳನ್ನು ತೆರೆಯಲಿಕ್ಕಾಗಿ. ಈ ಕಮಲಗಳ ಸಂಪಾದನೆಯಿಂದ ತಾವು ಬ್ರಹ್ಮನ ಲೋಕದಲ್ಲಿ, ವಿಷ್ಣು ಲೋಕದಲ್ಲಿ, ಶಿವನ ಲೋಕದಲ್ಲಿ, ದುರ್ಗೆಯ ಲೋಕದಲ್ಲಿ ಮತ್ತು ಗಣೇಶನ ಲೋಕದಲ್ಲಿ ಹೋಗಬಹುದು. ಮತ್ತು ಓಂ ನಾಮದ ಜಪದಿಂದ ನಂತರ ಬ್ರಹ್ಮಲೋಕದಲ್ಲಿ. ಮತ್ತು 2ನೇ ಮಂತ್ರವಾಗಿದೆ, ಇದರದ್ದು ಕೂಡ ಸಂಪಾದನೆ. ಈ ಕಾಲನು ಬಹಳ ದೊಡ್ಡ ಮೋಸ ಮಾಡಿಟ್ಟಿದ್ದಾನೆ. ಇಲ್ಲಿ ನಕಲಿ ಸತ್ಯಲೋಕ, ಅಲಕಲೋಕ ಮಾಡಿಟ್ಟಿದ್ದಾನೆ. ಅದರಲ್ಲಿ ಕುಳ್ಳಿರಿಸಿ ಬ್ರಹ್ಮಲೋಕದಲ್ಲಿ ಅಲ್ಲಿ ನಾಶ ಮಾಡಿಸಿ ಬಿಡುತ್ತಾನೆ. ನಂತರ ಹಲವು 1000 ವರ್ಷಗಳು, ಯುಗಗಳ ತನಕ ತಮ್ಮನ್ನು ಪೃಥ್ವಿಯ ಮೇಲೆ ಬರಲು ಬಿಡುವುದಿಲ್ಲ ಇವನು. ಮತ್ತು ಪೃಥ್ವಿ ಮೇಲೆ ಬಂದರೂ ಸತ್ಯಯುಗದಲ್ಲಿ ಯಾವ ಯೂಸ್ ಇಲ್ಲ, ತ್ರೇತಾದಲ್ಲಿಲ್ಲ, ದ್ವಾಪರದಲ್ಲಿಲ್ಲ. ಮತ್ತು ಕಲಿಯುಗದ ಈ ಮಧ್ಯದ ಪೀಳಿಗೆಯಲ್ಲಿ ಒಂದೊಮ್ಮೆ ತಮ್ಮದು ಮನುಷ್ಯ ಜನ್ಮವಿದ್ದರೆ ನಿಮ್ಮ ಉದ್ಧಾರವಾಗುವುದು, ಇಲ್ಲದಿದ್ದರೆ ಖಂಡಿತ ಆಗಲು ಸಾಧ್ಯವಿಲ್ಲ. ಹೀಗೆ ಅದೇ ಪುಣ್ಯಾತ್ಮರಲ್ಲಿ, ಶುದ್ಧಾತ್ಮಗಳಲ್ಲಿ ನಾಮದೇವರಂತೆ ಯಾರು ಉಳಿದು ಬಿಟ್ಟಿದ್ದರು, ಅವರು ಸ್ವರ್ಗ ಮೇಲಿನ ಲೋಕಗಳಲ್ಲಿಯೂ ಚೆನ್ನಾಗಿ ತಮ್ಮ ಪುಣ್ಯಗಳನ್ನು ಸಮಾಪ್ತಿಗೊಳಿಸಿ ಪೃಥ್ವಿ ಮೇಲೆ ಬಂದರು. ಆದರೂ ಅವರ ಪುಣ್ಯದ ಸಂಪಾದನೆ ಬಹಳವಿತ್ತು. ಈ ಕಾರಣದಿಂದ ಆ ಪರಮಾತ್ಮ ಕಬೀರ ದೇವರು ಅವರ ಹಿಂದಿಂದೆ ಇರುತ್ತಾರೆ. ಮತ್ತು ನಾಮದೇವರು ಯೋಚಿಸಿದ್ದರೇನೆಂದರೆ, ನಾನು ಆ ಓಂ ನಾಮದ ಜಪ ಮಾಡುತ್ತಿದ್ದೇನೆ, ನನ್ನ ಈ ಸಂಪಾದನೆಯ ಕಾರಣ. ಇದು ಹೀಗೀಗೆ ಚಮತ್ಕಾರವನ್ನು ಪ್ರಭುವು ಮಾಡುತ್ತಿದ್ದಾನೆ. ಒಂದು ಬಾರಿ ನಾಮದೇವರ ತಂದೆ ಎಲ್ಲೋ ಹೊರಗೆ ಹೊರಟು ಹೋದರು, ತಂದೆ ತಾಯಿ. ಮತ್ತು ಅಲ್ಲಿ ಒಂದು ವಿಠ್ಠಲ ಭಗವಂತನ ಪೂಜೆ ಮಾಡುತ್ತಾರೆ. ಅವರ ಮೂರ್ತಿಯನ್ನು ಮಾಡಿಟ್ಟಿರುತ್ತಾರೆ. ತಂದೆ ತಾಯಿಯಂತೂ ಹಾಗೆಯೇ ನೈವೇದ್ಯ ಇಟ್ಟು ಸ್ವತಃ ಹಾಲು ಕುಡಿದು ಹೋಗುತ್ತಿದ್ದರು. ಈಗ ಹೊರ ಹೋಗತೊಡಗಿದರು. ಮೊದಲು ಉದ್ದ ದಾರಿಯನ್ನು ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರು. 10 ದಿನಗಳಲ್ಲಿ ಮರಳಿ ಬರುತ್ತಿದ್ದರು. ಹಾಗೆ ಹೋಗುವ ಸಮಯದಲ್ಲಿ ನಾಮದೇವರಲ್ಲಿ ಹೇಳಿದರು, ಮಗನೇ, ನೀನು ವಿಠ್ಠಲ ಭಗವಂತನಿಗೆ ನೈವೇದ್ಯ ಇಟ್ಟು ಮತ್ತು ನಂತರ ಭೋಜನವನ್ನು ತಿನ್ನು. ಹೇಳಿದ ಸರಿ ಮಾತೆ. ಈಗ ತಂದೆ ತಾಯಿ ಹೊರಟು ಹೋದರು. ನಾಮದೇವ ಸ್ನಾನ ಮಾಡಿದರು. ಸ್ನಾನ ಮಾಡಿ ಹಾಲಿನ ಬಟ್ಟಲು ತುಂಬಿದರು. ಕಲ್ಲಿನ ವಿಗ್ರಹವಿತ್ತು ವಿಠ್ಠಲ ಭಗವಂತನದು, ಅಲ್ಲಿಟ್ಟನು. ಹೇಳಿದ ಭಗವಂತ, ಹಾಲು ಕುಡಿಯಿರಿ, ನಂತರ ರೊಟ್ಟಿ ತಿನ್ನುವೆ ನಾನು. ಈಗ ಆ ಹಾಲನ್ನು ಮೂರ್ತಿಯಾದರೂ ಕುಡಿಯುತ್ತಿದ್ದೆ. ಅದನ್ನಂತೂ ಅಲ್ಲಿ ಇಟ್ಟು ಆದರ ಸತ್ಕಾರದಿಂದ ನಂತರ ಉಳಿದುದನ್ನು ಎಲ್ಲ ಹಾಲಿನ ಜೊತೆ ಹಾಕುತ್ತಿದ್ದರು, ನೈವೇದ್ಯ ಮಾಡುತ್ತಿದ್ದರು. ಹೀಗೆ ಈಗ 4ನೇ ದಿನವಾಯಿತು. ನಾಮದೇವ ಹಾಲು ನೀರು ಕುಡಿಯದೆ, ರೊಟ್ಟಿಯನ್ನು ತಿನ್ನದೆ. ಮತ್ತು ಹೇಳಿದ ಭಗವಂತ, ನನ್ನಿಂದೇನಾದರೂ ತಪ್ಪಾಯಿತೆ? ನನಗೆ ಗೊತ್ತಿರಲಿಲ್ಲ ತಾವು ಹೇಗೆ ಪ್ರಸನ್ನರಾಗುವೆನೆಂದು. ನನ್ನ ತಂದೆ ತಾಯಿಯರು ನನ್ನಲ್ಲಿ ಕೋಪಗೊಳ್ಳುವರು. ಪ್ರಭು ನೈವೇದ್ಯ ಸ್ವೀಕರಿಸಿ. 4ನೇ ದಿನ ಹೇಳ್ತಾರೆ, ಮೂರ್ತಿಯಿಂದ ಹೊರಟು ಕೈಗಳು ಹೀಗೆ ಹಿಡಿದು ಹಾಲಿನ ಪಾತ್ರೆಯನ್ನು ಎಲ್ಲ ಗಟಗಡನೆ ಕುಡಿದು ಮರಳಿಟ್ಟರು ಪಾತ್ರೆಯನ್ನು. ಮತ್ತು ದಿನ ಕುಡಿಯುತ್ತಿದ್ದರು. ಪ್ರತಿದಿನ ಕುಡಿಯತೊಡಗಿದರು. ಆ ಮೂರ್ತಿ ಕುಡಿಯುತ್ತಿರಲಿಲ್ಲ, ಆ ಪರಮಾತ್ಮ ಬಂದು ಲೀಲೆಯನ್ನು ಮಾಡುತ್ತಿದ್ದರು. ಈಗ ಅವರ ತಂದೆ ತಾಯಿ ಬಂದರು. ಬರುತ್ತಲೇ ಕೇಳಿದರು, ಮಗನೇ, ಭಗವಂತನಿಗೆ ನೈವೇದ್ಯ ಮಾಡಿದೆಯೇನು? ಹಾ ತಾಯಿ, ಮಾಡಿದೆ. 3 ದಿನಗಳ ತನಕವಂತೂ ಭಗವಂತನು ಹಾಲು ಕುಡಿದಿಲ್ಲ. 4ನೇ ದಿನ ಕುಡಿದರು. ನಾನೂ ಕೂಡ ಅನ್ನ ತಿಂದಿಲ್ಲ, ರೊಟ್ಟಿ ತಿಂದಿಲ್ಲ. ಅವರವನ ಮುಖದೆಡೆಗೆ ನೋಡಿದರು, ಇವನು ಏನು ಹೇಳ್ತಿದ್ದಾನೆ? ಆಗ ಅವರು ಯೋಚಿಸಿದರು, ಇವನು ಸುಳ್ಳು ಹೇಳುತ್ತಿದ್ದಾನೆ. ಏಕೆಂದರೆ ಕಲ್ಲಿನ ಮೂರ್ತಿಯಂತೂ ಹಾಲು ಕುಡಿಯುವುದು ಅಸಾಧ್ಯ ಮಾತು. ತಂದೆ ತಾಯಿ ಹೇಳಿದರು, ಮಗನೇ, ನೀನು ಸತ್ಯವನ್ನು ಹೇಳು, ಸುಳ್ಳು ಹೇಳಬೇಡ.
ಹೌದು ಮಾತೆ, 4ನೇ ದಿನ ಹಾಲು ಕುಡಿದರು ಭಗವಂತನು, ಮತ್ತು ನಾನೂ ಕೂಡ ರೊಟ್ಟಿಯನ್ನು ತಿಂದಿಲ್ಲ. ಈಗ ಅವರಿಗೆ ನಂಬಿಕೆ ಆಗಲಿಲ್ಲ, ಏಕೆಂದರೆ ಅವರಂತೂ ಹೀಗೆ ಇಡ್ತಿದ್ರು ಫಾರ್ಮ್ಯಾಲಿಟಿಗಾಗಿ. ಹೇಳಿದ್ರು, ಮಗನೇ, ಈಗ ಕುಡಿಯುವರೇ ವಿಠ್ಠಲ ಭಗವಂತ ಹಾಲನ್ನು? ಹೌದು, ಕುಡಿಯುವರು. ಈಗ ಹೋಗಿ ಹಾಲಿನ ಲೋಟ ಇಡಲಾಯಿತು, ಕುಡಿದಿಲ್ಲ ಭಗವಂತನು. ಅಂತರಾತ್ಮದಿಂದ ಪ್ರಾರ್ಥಿಸಿದ, ಹೇ ಭಗವಂತ, ನನ್ನ ತಂದೆ ತಾಯಿಯ ಆತ್ಮ ದುಃಖಗೊಳ್ಳುವುದು, ಮತ್ತಿವರು ನನ್ನನ್ನು ಸುಳ್ಳನನ್ನಾಗಿಸುವರು. ಹೀಗೆ ಹೇಳುವರು, ಭಗವಂತ ಹಾಲು ಕುಡಿದಿಲ್ಲ. ಹೇ ಪ್ರಭು, ದಯೆ ತೋರಿರಿ. ಇಷ್ಟರಲ್ಲಿ ಅದೇ ಪ್ರಕಾರ ಅವರ ತಂದೆ ತಾಯಿಯರ ಎದುರಲ್ಲಿ ಮೂರ್ತಿಯಿಂದ ಕೈಗಳು ಹೊರಟವು ಹೀಗೆ ಹೊರಗೆ, ಮತ್ತು ಲೋಟ ಹಾಲಿನದ್ದು ಹಿಡಿದು ಎಲ್ಲ ಕುಡಿಯಲಾಯಿತು. ಈಗ ನಾಮದೇವರ ತಂದೆಯು ಇಡೀ ಊರಿನಲ್ಲಿ ಎಲ್ಲ ಕಡೆ ಹೇಳಿಬಿಟ್ರು, ಅಂದರೆ ನನ್ನ ಮಗನು ವಿಠ್ಠಲ ಭಗವಂತನಿಗೆ ಹಾಲು ಕುಡಿಸಿದೆನು. ಅಸೂಯೆ ಜನರು ಬಹಳ ಇರ್ತಾರೆ, ಅಂದರೆ ಇವನು ಡ್ರಾಮಾ ಮಾಡ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ, ಭಗವಂತನನ್ನು ಅವಮಾನಿಸುತ್ತಿದ್ದಾನೆ, ಹೀಗೆ ಹಾಲು ಕುಡಿಯುತ್ತಾರೆ ಭಗವಂತ. ಪಂಚಾಯಿತಿ ನಡೆಯಿತು, ಪಂಚಾಯಿತಿ ಕಟ್ಟೆಗೆ ಕರೆಯಿಸಲಾಯಿತು ನಾಮದೇವರು ಮತ್ತು ನಾಮದೇವರ ತಂದೆಯನ್ನು. ನಮ್ಮ ಮುಂದೆ ಹಾಲು ಕುಡಿಸಿರಿ, ಇಲ್ಲವಾದರೆ ನಿಮ್ಮನ್ನು ಊರಿನಿಂದ ಹೊರ ಹಾಕುವೆವು, ಊರಿನಿಂದ ಹೊರಗೆ ಕಳುಹಿಸುವೆವು. ಆ ಕಲ್ಲಿನ ಮೂರ್ತಿಯನ್ನು ಅಲ್ಲಿಟ್ಟರು, ಆ ವಿಠ್ಠಲ ಭಗವಂತನದು. ನಾಮದೇವರು ಪ್ರಾರ್ಥನೆಯನ್ನು ಮಾಡಿದರು, ಪ್ರಭು, ತಮ್ಮ ದಾಸನನ್ನು ಇಂದು ಸುಳ್ಳನೆಂದು ಹೇಳುವುದು ಈ ಪ್ರಪಂಚ. ಪ್ರಭು, ತಮ್ಮ ಮಹಿಮೆಯನ್ನು ಇವರು ತಿಳಿಯಲಾರರು. ನಾಸ್ತಿಕರಾಗುವರು ಜನರು. ಅದೇ ಸಮಯದಲ್ಲಿ ಹಾಲನ್ನು ಮೂರ್ತಿಯ ಮುಂದೆ ಇಡಲಾಯಿತು, ಮತ್ತು ವಿಠ್ಠಲ ಭಗವಂತನು ಎತ್ತಿಕೊಂಡು ಹೀಗೆ ಕೈಗಳು ಹೊರಬಂದುವು, ಮತ್ತು ಎಲ್ಲರೆದುರು ಕುಡಿದು ಬಿಟ್ಟರು. ಪುಣ್ಯಾತ್ಮರೇ, ಇಷ್ಟೆಲ್ಲ ನಡೆದ ಬಳಿಕವೂ ನಾಮದೇವರಿಗೆ ಮೋಕ್ಷ ಅಂತೂ ಆಗಲಿಲ್ಲ. ಹೇಳ್ತಾರೆ, जो जन हमारी शरण है ताका हूं मैं दास और गेल गेल लग गया फिर जब लोग धरती आकाश. ಆ ಪೂರ್ಣ ಪರಮಾತ್ಮ, ಪೂರ್ಣ ಬ್ರಹ್ಮ, ತಮ್ಮ ಪ್ರೀತಿಯ ಆತ್ಮಕ್ಕೆ, ಒಳ್ಳೆಯ ಆತ್ಮಕ್ಕೆ, ದೃಢ ಆತ್ಮಕ್ಕೆ ಬಂದು ಸಿಗುತ್ತಾರೆ. 100 ಲೀಲೆಗಳನ್ನು ಮಾಡುತ್ತಾರೆ. ಅಸ್ಥಿರ ರೂಪದಲ್ಲಿ ಎಲ್ಲಾದರೂ ಇರತೊಡಗುತ್ತಾರೆ. 10-20 ವರ್ಷ ಇರುತ್ತಾರೆ, ಪುನಃ ಅಲ್ಲಿಂದ ಹೊರಟು ಬಿಡುತ್ತಾರೆ. ಅವರ ಯಾವ ಸ್ಥಾನದ ನೆಲೆ ಕೂಡ ಇರುವುದಿಲ್ಲ, ಮತ್ತು ಅವರದು ಯಾವ ಅಡ್ರೆಸ್ ಕೂಡ ಇರುವುದಿಲ್ಲ. ಇಂತಹ ಮಹಾಪುರುಷರನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಹೀಗೆ ಆ ಪ್ರಭುವು ಇರುತ್ತಾರೆ. ನಾಮದೇವರೊಡನೆ ಚರ್ಚೆ ಮಾಡಿದರು. ನಾಮದೇವರು ಓಂ ನಾಮಕ್ಕಿಂತ ಮೇಲಿನ ಯಾವ ಮಂತ್ರವನ್ನು ಕೂಡ ಒಪ್ಪುತ್ತಿರಲಿಲ್ಲ. ಆಗ ಪರಮಾತ್ಮನ ಜ್ಞಾನದಿಂದ ಪರಿಚಿತರಾಗಿ 2ನೆಯ ಮಂತ್ರವನ್ನು ಪಡೆದರು. यहाँ बताते हैं कि नामा छिपा ओम तारी. ನಾಮದೇವರು ಛೀಪಾ ಜಾತಿಯಲ್ಲಿ ಮಹಾಪುರುಷರಾದರು. ಹೇಳ್ತಾರೆ, ಮೊದಲು ಅವರ ಶ್ರದ್ಧೆ ಓಂನಲ್ಲಿ ಮಾತ್ರವಿತ್ತು, ಮತ್ತವರು ಬೇರೆ ಮಂತ್ರಗಳನ್ನು ಒಪ್ಪುತ್ತಿರಲಿಲ್ಲ. नामा छिपा ओम तारी पीछे सोहम भेद बिचारी सार शब्द पाया जद लोई आवागमन बोड़ ना होई. ಈಗ ನಾಮದೇವರು ಹೇಳುತ್ತಾರೆ, एजी साधो सारे शब्द मोहे पाया. ತದನಂತರ ಖುಷಿಯಿಂದ ಹೇಳುತ್ತಾರೆ, ಅಂದರೆ ನನಗೆ ಸಾರ ಶಬ್ದ ಸಿಕ್ಕಿತು. ನಮ್ಮ छिपा ओम तारी पीछे सोहम भेद बिचारी सार शब्द पाया जद लोई आवागमन बोड़ ना होई. ನಾಮದೇವರ ಕಲ್ಯಾಣ. ಪರಮೇಶ್ವರನು ಬಂದು ಅವರಿಗೆ ಮಂತ್ರ ನೀಡಿದರು. ಈ ಮಂತ್ರಗಳಿಂದ ಅವರ ಕಲ್ಯಾಣವಾಯಿತು. ಇದೇ ಮಂತ್ರವಾಗಿದೆ ಯಾವುದನ್ನು ಆ ಗುರುನಾನಕ ದೇವರು ಜಪಿಸಿದ್ದರು, ಅವರ ಕಲ್ಯಾಣವಾಯಿತು. ಮತ್ತು ಅವರಿಗೆ ಮುಂದೆ ಆದೇಶವಿತ್ತು ಪ್ರಭುವಿನದೇನೆಂದರೆ, ಈ ನಾಮವನ್ನು ಈಗಲೇ ಯಾರಿಗೂ ನೀಡಬೇಡ, ಯಾರಿಗೂ ಹೇಳಬೇಡ. ಇಲ್ಲವೆಂದರೆ ಈ ನಕಲಿ ಜನರು, ಈ ನಕಲಿ ಸಂತರು, ಮಹರ್ಷಿಗಳು ಈ ನಾಮಗಳನ್ನು ಕೊಡಲು ತೊಡಗುತ್ತಾರೆ, ಮತ್ತು ನಾವು ವ್ಯತ್ಯಸ್ತತೆಯನ್ನು ಕಾಪಾಡಲಾರೆವು ಈ ಮಧ್ಯದ ಪೀಳಿಗೆಯಲ್ಲಿ. धर्मदास तो लाख दुहाई ये सार नाम कई बार न जाई सार शब्द बाहर जो पढ़ी ये बिचली पीढ़ी हंस न तरही. ತಾವುಗಳು ಆ ಮಧ್ಯದ ಪೀಳಿಗೆಯ ಪುಣ್ಯಾತ್ಮರಾಗಿದ್ದೀರಿ, ಮತ್ತು ದಾಸನೇನು ಇಷ್ಟೊಂದು ಸಂಘರ್ಷ ಮಾಡುತ್ತಿದ್ದಾನೆ, ಇಷ್ಟು ಪ್ರಮಾಣ ನೀಡುತ್ತಿದ್ದಾನೆ, ಈ ಜ್ಞಾನ ನೀಡುತ್ತಿದ್ದಾನೆ, ಇದಕ್ಕೆ ಗಮನವನ್ನು ಕೊಡಿ. ಬಹಳ ಆಳವಾಗಿ ಯೋಚಿಸಿ. ಇದ್ಯಾವುದು ಬಾಲಕರ ಕಥೆ ಅಲ್ಲ, ಇದ್ಯಾವುದು ರಾಮಾಯಣದ ಕಥೆ ಅಲ್ಲ. ಇದು ಮೋಕ್ಷ ಮಾರ್ಗದ ಒಂದು ಬಹಳ ಒಳ್ಳೆಯ ಇತಿಹಾಸವಾಗಿದೆ. ಇದನ್ನು ತಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಿ. ಹೇಳ್ತಾರೆ, ಈ ಮಾತುಗಳು ಹೇಳಿ ಕೇಳುವುದಕ್ಕಲ್ಲ,
ಇದನ್ನು ಮಾಡಿ ತೋರಿಸಬೇಕಾಗಿದೆ. ಈಗ ಪುಣ್ಯಾತ್ಮರೇ, ತಾವುಗಳು ಈಗ ಕೇಳಿದಿರಿ ಅಂದರೆ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.